ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ಈ ವಿಡಿಯೋದಾಗ ನಾವು ಯೂನಿಟ್ ಡಿಜಿಟ್ ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಇದ್ರ ಮ್ಯಾಗ ಯಾವ ರೀತಿಯಾಗಿ ಕ್ವಶನ್ ಬರ್ತಾವು ಅವನ್ನ ಸವಿಸ್ತಾರವಾಗಿ ಹೆಂಗೆ ಬಿಡಿಸೋದು ಅಂದ್ರೆ ಯೂನಿಟ್ ಡಿಜಿಟ್ ಅಂದ್ರೆ ಈ ರೀತಿ ಕ್ವಶನ್ಗಳು ಬರ್ತಾವು, ಅವನ್ನ ಇದೇ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ಎಲ್ಲ ಕಾನ್ಸೆಪ್ಟನ್ನು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆಗೆ ನಾ ಬರ್ತಾನೆ ಡೈರೆಕ್ಟಾಗಿ. ಸಿಂಪಲ್ ಪ್ರಶ್ನೆ ಐತಿ. ಮೊದಲನೇ ಪ್ರಶ್ನೆ 1928262257 ಇಷ್ಟು ದೊಡ್ಡ ನಂಬರ್ ಐತಿ. ಇದರ ಯೂನಿಟ್ ಡಿಜಿಟ್ ಏನ? ಸಿಂಪಲ್ ಆನ್ಸರ್ ಏನ ಅದ 7 ಆಕೈತಿ. ಯಾವ ಕಾರಣಕ್ಕಂದ್ರೆ ಯೂನಿಟ್ ಡಿಜಿಟ್ ಅಂದ್ರೆ ಏನ ನಾವು ಸಿಂಪಲಾಗಿ ತಿಳ್ಕೊಳ್ಳೋದ್ರೆ ಬಿಡಿ ಸ್ಥಾನ, ಒಂದು ಬಿಡಿ ಸ್ಥಾನಕ್ಕಂತ ನಾವು ಯೂನಿಟ್ ಡಿಜಿಟ. ಆದ್ದರಿಂದ ಇಲ್ಲಿ ಬಿಡಿ ಸ್ಥಾನದಾಗ ಇರುವಂಥ ಸಂಖ್ಯೆ ಯಾವ್ದು? ಅದ 7. ಯಾವತ್ತು ಯೂನಿಟ್ ಡಿಜಿಟ್ ನೆನಪಿಟ್ಕೋರಿ, ಅದ ಸಿಂಗಲ್ ಆಗಿರ್ತೈತಿ. ಅಂದ್ರೆ ಸಿಂಗಲ್ ಆಗಿರ್ತೈತಿ, ಒಂದು ಸಂಖ್ಯೆಗಂತ ನಾವು ಯೂನಿಟ್ ಡಿಜಿಟ. ಅರ್ಧ ಅದು ಅಂದ್ಕೊಂಡನು. ಈಗ ನಾನು ಒಂದಕ್ಕೆ ಒಂದು ಸಣ್ಣ ಕ್ವಶನ್ ಐತಿ, ಇದೇ ರೀತಿ ಇರ್ತಾವೆ ಅಂತ ತಿಳ್ಕೊಬೇಡ್ರಿ, ಮುಂದೆ ಟಫ್ ಇರ್ತಾವೆ. ಆನಂತರ ಈಗ ನಾವು ಎರಡನೆಯ ಕ್ವಶನ್ ಕಡೆ ಹೋಗೋಣ. ಎರಡನೆಯ ಪ್ರಶ್ನೆ ಅದಕ್ಕಿಂತ ದೊಡ್ಡದೈತ್ರಿ. ಇದನ್ನು ಹೆಂಗೆ ಬಿಡಿಸೋದು ನೋಡ್ರಿ. 2583 ಪ್ಲಸ್ 26 ಪ್ಲಸ್ 8445 ಪ್ಲಸ್ 832 ಯೂನಿಟ್ ಡಿಜಿಟ್ ಏನಂತ ಹೇಳಬೇಕು. ಈ ಸಂದರ್ಭದಾಗ ಹಿಂಗೆ ಕೊಟ್ಟಾಗ ಏನು ಮಾಡೋದಂದ್ರೆ ಡೈರೆಕ್ಟಾಗಿ ಕೇವಲ ಯೂನಿಟ್ ಡಿಜಿಟ್ಗಳನ್ನು ಮಾತ್ರ ಪ್ಲಸ್ ಮಾಡ್ಕೊತ ಹೋಗ್ರಿ. ಇದನ್ನೆಲ್ಲ ಪ್ಲಸ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಬ್ರು ಏನು ಮಾಡ್ತಾರೋ ಫಸ್ಟ್ನಾಗ 25 ಪ್ಲಸ್ ಆಗ್ಬೇಕು 83 ಪ್ಲಸ್ 26 ಈ ರೀತಿ ಎಲ್ಲ ಕೂಡಿಸ್ತಾರೋ. ಬಟ್ ಅದು ಅನ್ನೆಸೆಸರಿ ಐತಿ. ಆ ರೀತಿ ನೀವು ಮಾಡೋಕೆ ಹೋಗ್ಬೇಡ್ರಿ. ಡೈರೆಕ್ಟಾಗಿ ಯೂನಿಟ್ ಒಂದು ಏನು ಸಂಖ್ಯೆ ಇರ್ತಾವೆ ಯೂನಿಟ್ ಡಿಜಿಟ್ ಅವನ್ನ ಕೂಡಿಸ್ರಿ. ಅಂದ್ರೆ ಇಲ್ಲಿ ನೋಡ್ರಿ 5 3 8 8 6 14 ಈ ರೀತಿ ಅವನ್ನ ಕೂಡಿಸ್ರೆ ನಮಗೆ ಯೂನಿಟ್ ಡಿಜಿಟ್ ಬಿಡ್ತೈತಿ 14. ಆನಂತರ 5 19 19 2 21 21 ಅಂದ್ರೆ ಯೂನಿಟ್ ಡಿಜಿಟ್ ಯಾವಾಗಲೂ ಸಿಂಗಲ್ ಆಗಿರ್ತೈತಿ. ಆಗ ಹೇಳಿದೆ ನಾನು ಆನ್ಸರ್ 1 ಆಕೈತಿ. ಆನ್ಸರ್ ಏನ 1 ಆಕೈತಿ. ಇದಕ್ಕೆ ಅರ್ಧ ಅದು ಅಂದ್ಕೊಂಡನು. ಈಗ ಮುಂದಿನ ಸಂಖ್ಯೆಗೆ ಈಗ ನಾವು ಹೋಗೋಣ. ಅಂದ್ರೆ ಮುಂದಿನ ಪ್ರಶ್ನೆಗೆ ಇದು ಇಂಟು ಮ್ಯಾಗ ಐತಿ. ಅಂದ್ರೆ ಒಂದು ಗುಣಾಕಾರ ಸಂಖ್ಯೆ 1 ಇಂಟು 13 21 ಇಂಟು 13 ಇಂಟು 15 ಇಂಟು 17 ಹಿಂಗಿದ್ದಾಗ ಯೂನಿಟ್ ಡಿಜಿಟ್ ಅಂದ್ರೇನ ಕೇವಲ ಯೂನಿಟ್ ಸಂಖ್ಯೆಗಳನ್ನ ಅಷ್ಟೇ, ಯೂನಿಟ್ ಡಿಜಿಟ್ ಸಂಖ್ಯೆಗಳನ್ನ ಅಷ್ಟೇ ಏನೋ ಮಾಡಿದವರು ಅವ್ನು ಅಷ್ಟೇ ಮಾಡಿರಿ, ಡೈರೆಕ್ಟಾಗಿ ಆನ್ಸರ್ ಸಿಗ್ತೈತೆ. ಅಂದ್ರೆ ಸುಮ್ಮ 21 ಇಂಟು 13 ಮಾಡ್ಕೊಂಡು ಕುಂದ್ರೋ ಬದಲಿ ಈ ರೀತಿ ಮಾಡಬೇಡ್ರಿ. ಕೇವಲ 1 ಇಂಟು 3 ಇಂಟು 5 ಇಂಟು 7 ಇದನ್ನು ಮಾಡಿದ್ರೆ ಆನ್ಸರ್ ಬಂದು ಬಿಡ್ತೈತಿ. ಅಂದ್ರೆ 1 ಮೂರಲೆ 3 3 5 15 15 105 ಅಂದ್ರೆ 105 ಅಂದ್ರೆ ಅಷ್ಟ ಯೂನಿಟ್ ಡಿಜಿಟ 5 ಆಕೈತಿ. ಅರ್ಧ ಅದು ಅಂದ್ಕೊಂಡನು. ಬಟ್ ಇಲ್ಲಿ ಒಂದು ನಿಮಗೆ ಟ್ರಿಕ್ಸ್ ನಾ ಹೇಳ್ಕೊಡ್ತಾನು. ಸಿಂಪಲ್ ಐತಿ ಟ್ರಿಕ್ಸ್. ಏನಪ್ಪ ಅಂದ್ರೆ ಯಾವ ಒಂದು ದೊಡ್ಡ ಬೆಕ್ಕಾದ ಸಂಖ್ಯೆ ಇರಲಿ, ಅದ ಒಂದು ಬೇಕಾದ ಸಂಖ್ಯೆ ದೊಡ್ಡದಿರಲಿ, ಅಂದ್ರೆ ಒಂದು 21 ಇರಲಿ 13 ಇರಲಿ ಆವಾಗ 100 ಇರಲಿ 1000 ಇರಲಿ ಬೇಕಾದಂಥ ಸಂಖ್ಯೆ ಇದ್ದರೂ ಕೂಡ ಅದರೊಳಗೆ 5 ಎಲ್ಲರ ಬಂದಿತ್ತಂದ್ರೆ ಅದರ ಯೂನಿಟ್ ಡಿಜಿಟ 0 ಇರ್ತೈತಿ ಅಥವಾ 5 ಇರ್ತೈತಿ. ಇವು ಎರಡನ್ನು ಬಿಟ್ಟರೆ ಯಾವುದೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ನೆನಪಿಟ್ಕೋರಿ. ಪಾಯಿಂಟ ಇಂಪಾರ್ಟೆಂಟ್ ಆಗೈತಿ. ಏನ ಒಂದು ದೊಡ್ಡ ಕ್ವಶನ್ ಒಳಗೆ 5 ಎಲ್ಲರ ಕಂಡಿತ್ತಂದ್ರೆ ನಿಮ್ಗೆ ಅಂದ್ರೆ ಯೂನಿಟ್ ಡಿಜಿಟ್ ಒಳಗೆ ಅದರ ಆನ್ಸರ್ ಯಾವತ್ತು ಯೂನಿಟ್ ಡಿಜಿಟ್ ಏನಾಗಿರ್ತೈತಿ 0 ಆಗಿರ್ತೈತಿ 5 ಆಗಿರ್ತೈತಿ. ಇವನ್ನ ಎರಡನ್ನು ಬಿಟ್ಟು ಬೇರೆ ಯಾವ ಸಂಖ್ಯೆ ಆಗೋದಿಲ್ಲ. ಅರ್ಧ ಅಂದ್ಕೊಂಡನು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಒಂದು ಸೇಮ್ ಅದೇ ರೀತಿ ಇದು ಕೂಡ ಐತಿ. ಇದನ್ನ ಏನು ಮಾಡಬೇಕು, ಕೇವಲ ಇವನಷ್ಟ ಭಾಗ ಮಾಡಿರಿ. ಯಾವ ಒಂದು ದೊಡ್ಡ ಬೆಕ್ಕಾಟಿರಲಿ ಅಲ್ಲಿ ಎಲ್ಲರ ನಡಕ್ಕೆ ಒಂದು ಸಂಖ್ಯೆ ಒಳಗೆ 0 ಬಂತಂದ್ರೆ ಯೂನಿಟ್ ಡಿಜಿಟ್ ಒಳಗೆ ಆ ಹೋಲ್ ಸಂಖ್ಯೆ ಯೂನಿಟ್ ಡಿಜಿಟ್ ಯಾವತ್ತೂ 0 ಆಗಿರ್ತೈತಿ. ಅಂದ್ರೆ 2 0 0 0 1 0 ನೆಕ್ಸ್ಟ್ ಬರುವಂಥ ಸಂಖ್ಯೆಗಳು ಎಲ್ಲ 0 ಆಗಿರ್ತಾವೆ. ಆದ್ದರಿಂದ 0 ಎಲ್ಲರ ಕಂಡ್ತಂದ್ರೆ ಅದರ ಆನ್ಸರ 0 ಆಕೈತಿ. ಅರ್ಧದ ಅಂದ್ಕೊಂಡನು. ಈಸಿ ಐತಿ. ಅಂದರೆ ಈ ರೀತಿ ಕ್ವಶನ್ಗಳು ಬಂದರೆ ನೀವು ಆರಾಮಾಗಿ ಮಾಡ್ತಾರೆ ಅಂತೇಳಿ ಈಗ ನನಗೆ ಕನ್ಫರ್ಮ್ ಐತಿ. ಈಗ ನಾನು ಮುಂದಿನ ಪ್ರಶ್ನೆ ಹೋಗ್ಕೊನು. ಈ ರೀತಿ ಬಂದರೆ ಏನು ಮಾಡೋದು? ಇದು ಒಂದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಐತಿ. SSC ಒಳಗೆ ರಿಪೀಟೆಡ್ ಕ್ವಶನ್ ಐತಿ. RRB ಒಳಗೂ ಒನ್ ಟೈಮ್ ಕೇಳಿದಂಥ ಕ್ವಶನ್ ಐತಿ. ಇಂಪಾರ್ಟೆಂಟ್ ಐತಿ. ಇದನ್ನ ಹೆಂಗೆ ಬಿಡಿಸೋದಪ್ಪ? ಈಗಿದ್ದಂಥ ಸಂದರ್ಭದಲ್ಲಿ ಯೂನಿಟ್ ಡಿಜಿಟ್ ಇದ್ರದ್ದು ಹೆಂಗೆ ಕಂಡು ಹಿಡಿಯೋದು ಸ್ಪೆಸಿಫಿಕ್ಕಾಗಿ ನೋಡೋದಾದ್ರೆ 7ರದ ಇದನ್ನು ಈ ರೀತಿ ಬರ್ಕೋಬೋದು. ನಾನು 7ರ ವರ್ಗ ನಂತರ 21 ಈ ರೀತಿ ಬರ್ಕೋಬೋದು. ಎಸ್, ಬರ್ಕೋಬೋದು ಆಬ್ವಿಯಸ್ಲಿ. ಯಾಕಂದ್ರೆ ಇವನ್ನೆರಡು ಇಂಟು ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ನಮಗೆ ಸಿಗ್ತೈತಿ. ಆದ್ದರಿಂದ ಇದು ಹಿಂಗೆ ಬರೋ ಸೇಮ ಹಿಂಗೆ ಬರೋ ಸೇಮ. ಈಗೇನು ಮಾಡಿರಿ, ಇಲ್ಲಿ ಒಂದು ಇದನ್ನು ಮಾಡಿರಿ ನೀವು. ಇಲ್ಲಿ ಡಿವೈಡೆಡ್ ಬೈ ಒಂದು 48 ಅಂತ ಹಾಕೋರಿ. ಇದು
ಇದು ಸ್ವಲ್ಪ ಇದೈತಿ. ಅಂದರೆ ಈಗ ಇದನ್ನ ಮಾಡೋಣ ನಾವು ಈ ರೀತಿ ಕ್ವಶನ್ಗಳನ್ನ ಹೆಂಗೆ ಬಿಡಿಸಪ್ಪ ಅಂತೇಳಿ. ಈಗ 48 ಕೆಳಗಡೆ ಡಿವೈಡೆಡ್ ಬೈ ಅಂತ ಹಾಕೋರಿ. ಇನ್ನು ಕ್ವಶನ್ ಹೋಗೋ ಮಿಸ್ಟೇಕ್ ಹೋಗೈತಿ. ಈಗ 48 ಏನು ಬೇಕಾದ ಹಾಕೋರಿ, ನೀವೇನು ಅದೇ ನಡೀತೈತಿ. ಒಂದು 49 ಅಂತ ಹಾಕೊಂಡ್ರಿ ಕೆಳಗಡೆ. ಈಗ ಇದನ್ನು 49 ಮಾಡ್ಬೇಕು ನಾ. ಅಂದ್ರೆ 49 ಡಿವೈಡೆಡ್ ಬೈ 49 ಸ್ಕ್ವೇರ್ 21 ಈ ರೀತಿ ಆಕೈತಿ. ಇವೆರಡು ಒಂದರಲ್ಲಿ ಒಂದರದ ವರ್ಗ ಏನೇ ಇದ್ದರೂ ಕೂಡ ಅದರ ಯೂನಿಟ್ ಡಿಜಿಟ್ ಯಾವಾಗಲೂ ಒಂದಾಗಿರ್ತೈತಿ. ಆನ್ಸರ್ ಆದ್ದರಿಂದ 1 ಅರ್ಧ ಅಂದ್ಕೊಂಡು ಈಸಿ ಇತ್ತು. ಈಸಿ ಐತಿ. ಸ್ವಲ್ಪ ಕ್ವಶನ್ ಹೋಗ ಸ್ವಲ್ಪ ಮಿಸ್ಟೇಕ್ ಇದ್ದ ಕಾರಣ ಈ ರೀತಿ ಇದ್ದರೂ ಕೂಡ ನೀವು ಯೂನಿಟ್ ಡಿಜಿಟ್ ಆರಾಮಾಗಿ ಮಾಡ್ಬೋದು. ಬಟ್ ಹಿಂಗಿದ್ದಂಥ ಸಂದರ್ಭದಾಗ ಕೆಳಗಡೆ ಏನರ ಇರ್ತೈತಿ. ಅಂದ್ರೆ ಎಕ್ಸಾಮಿನರ್ಗೂ ಗುರ್ತಿರ್ತೈತಿ ಅದು ಹೆಂಗೆ ಇರ್ತೈತಿ ಅಂತೇಳಿ, ಟೈಮ್ ಸಾಲ್ವ್ ಹೆಂಗೆ ಮಾಡೋದು ಅಂತೇಳಿ. ಓಕೆ, ಈಗ ನಾನು ಮುಂದಿನ ಪ್ರಶ್ನೆಗೆ ಹೋಗ್ಕೊನು. ಇದು ಅರ್ಥ ಆಗೈತಲ್ಲ? ಅರ್ಥ ಆಗಿರ್ಲಿಕ್ಕೆ ಇನ್ನೊಮ್ಮೆ ನೋಡಿರಿ. ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ಒಂದು ಇದೈತಿ, ಏನಪ್ಪ ಅಂದ್ರೆ ಇದಕ್ಕೆ ಕ್ವಶನ್ ಮಿಸ್ಟೇಕ್ ಐತಿ. ಕೆಳಗಡೆ 49 ಅಂತೈತಿ. ಈಗ ಆನ್ಸರ್ ನಿಮಗೆ ಬರ್ತದೆ ಅಂತ ಅಂದ್ಕೊಂಡನು. ಓಕೆ, ಮುಂದಿನ ಪ್ರಶ್ನೆ ಹೋಗೋನು. ಮುಂದಿನ ಪ್ರಶ್ನೆ ನೋಡಿರಿ, ಯೂನಿಟ್ ಡಿಜಿಟ್ ಕಂಡು ಹಿಡಬೇಕಿದ್ದೀರದ. ಹಿಂಗಿದ್ದಂಥ ಸಂದರ್ಭದಾಗ 9 ನಾವು ಆಲ್ರೆಡಿ ರೂಲ್ಗಳೆಲ್ಲ ತಿಳ್ಕೊಂಡು ಯೂನಿಟ್ ಡಿಜಿಟ್ ಹೋಗ 9 ರೂಲ್ ಏನ, 9ಕ್ಕೆ ಇವನ್ ಇದ್ರೆ ಬೇರೆ, ಒಂದು ಆಡ್ ಇದ್ರೆ ಬೇರೆ ಐತಿ. ಇಲ್ಲಿರೋದನ್ನ ಇವನ್ ಐತಿ. ಅಂದ್ರೆ ಇವನ್ ಇದ್ದಂಥ ಸಂದರ್ಭದಾಗ ಯಾವತ್ತು 9 ಯೂನಿಟ್ ಡಿಜಿಟ್ ಏನಕ್ಕೈತಿ, 1 ಆಕೈತಿ. ಆಡ್ ಇದ್ರೆ ಏನಾಕೈತಿ, ಮತ್ತು ಆಡ್ ಇದ್ರೆ 9 ಯಾವತ್ತಿದ್ರು 9 ಆಗಿರ್ತೈತಿ ಆಡ್ ಇದ್ರೆ. ಇಲ್ಲಿ ಇವನ್ ಇದ್ದ ಕಾರಣ 9 1 ಆಕೈತಿ. ಅರ್ಧ ಅಂದ್ಕೊಂಡು ಕ್ವಶನ್ಗಳು ಈಸಿ ಇದ್ದು. ಈ ರೀತಿಯಾಗಿ ಯೂನಿಟ್ ಡಿಜಿಟ್ ಮ್ಯಾಗ ಆರಾಮಾಗಿ 1 ಮಾರ್ಕ್ಸ್ ತೊಗೋಬೋದು. ಅರ್ಥ ಆಗಿರಕ್ಕಿಲ್ಲ ಅಂದರೆ ಡೆಫಿನೆಟಾಗಿ ಏನರ ನಿಮ್ಗೆ ಅರ್ಥ ಆಗಿರಕ್ಕಿಲ್ಲ ಕೆಳಗಡೆ ಕಮೆಂಟ್ ಮಾಡಿರಿ. ಇನ್ನೊಂದು ಡೀಟೇಲಾಗಿ ವಿಡಿಯೋ ಮಾಡೋಣ.